ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಗರಿಗೆದರಿದ ರಾಜಕೀಯ. ನಿನ್ನೆ ಶ್ರೀರಾಮುಲು, ಇಂದು ಸುಧಾಕರ್ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದಾರೆ ಸುಧಾಕರ್. ನಡ್ಡಾ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಡಾಕ್ಟರ್ ಸುಧಾಕರ್. ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡು ಕುತೂಹಲ ಕೆರಳಿಸಿದ್ದಾರೆ ಸುಧಾಕರ್. ಕರ್ನಾಟಕದಿಂದ ದೆಹಲಿಗೆ ಲೋಕ ಟಿಕೆಟ್ ಆಕಾಂಕ್ಷಿಗಳ ದಂಡಯಾತ್ರೆ ಆಗ್ತಾ ಇದೆಯಾ ಅಂದರೆ ಶ್ರೀರಾಮುಲು ಅವರು ನೋಡಿ, ಇದು ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದಿಂದ ಈ ಬಾರಿ ಸೋತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಆರೋಗ್ಯ ಸಚಿವರ ಕೆಲಸ ಮಾಡಿದರು. ಕಾಂಗ್ರೆಸ್ನಲ್ಲಿದ್ದರು, ಬಿಜೆಪಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಶ್ರೀರಾಮುಲು ಜೆ.ಪಿ. ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಒಂದು ಕಡೆ ಬಳ್ಳಾರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ, ಬಳ್ಳಾರಿ, ರಾಯಚೂರು ಮತ್ತು ಚಿತ್ರದುರ್ಗ ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಜನಾರ್ದನ್ ರೆಡ್ಡಿ ಅವರಿಗೆ. ಬನ್ನಿ, ಇದರ ಬಗ್ಗೆ ನಟೇಶ್, ನಮ್ಮ ದೆಹಲಿ ಪ್ರತಿನಿಧಿ, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಏನಾಗ್ತಿದೆ ದೆಹಲಿಯಲ್ಲಿ? ಯಾವೆಲ್ಲ ರೀತಿಯಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ? ಪ್ರಕಾಶ್, ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಇಡೀ ರಾಜ್ಯದ ರಾಜಕೀಯದ ರಂಗು ಏರ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ನಿನ್ನೆ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜನಾರ್ದನ್ ರೆಡ್ಡಿ ಅವರ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದೀಗ ನಿನ್ನೆ ಅಷ್ಟೇ ಏನು ಶ್ರೀರಾಮುಲು ಅವರು ಅಮಿತ್ ಶಾ ಅವರನ್ನ ಹಾಗೇನೆ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿ ಶ್ರೀರಾಮುಲು ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಏನು ರೆಡ್ಡಿ ಅವರನ್ನ ಸೇರಿಸಿಕೊಳ್ಳುವ ಸಲುವಾಗಿ ಹಲವಾರು ಮಾತುಕತೆಗಳನ್ನ ಆಡಿರುವಂತದ್ದು. ಇದೀಗ ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಗುರುವಾರದಂದು ರೆಡ್ಡಿ ಅವರು ನೇರವಾಗಿ ದೆಹಲಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ವಿರುದ್ಧ, ಅಂದ್ರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುವ ನಿರೀಕ್ಷೆಯಲ್ಲಿ ಬಿಜೆಪಿ ಹೈಕಮಾಂಡ್ ತನ್ನ ರಣತಂತ್ರವನ್ನ ರೂಪಿಸಿದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಏನು ಕಳೆದ ವಾರವಷ್ಟೇ ಜಗದೀಶ್ ಶೆಟ್ಟರ್ ಅವರನ್ನ ಗರ್ವಾಪ್ಸಿ ಎನ್ನುವ ರೀತಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಇದೀಗ ಮತ್ತೆ ಏನು ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಎಲ್ಲ ತಯಾರಿ ನಡೆದಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ಶ್ರೀರಾಮುಲು ಅವರು ಬಂದು ಏನು ಜೆ.ಪಿ. ನಡ್ಡಾ ಅವರನ್ನ ಹಾಗೇನೆ ಇಂದು ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇದೀಗ ಸುಧಾಕರ್ ಅವರು ಕೂಡ ಏನು ದೆಹಲಿಗೆ ನಿನ್ನೆ ಅಷ್ಟೇ ಆಗಮಿಸಿದ್ರು. ಇದೀಗ ಜೆ.ಪಿ. ನಡ್ಡಾ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾಗಿರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಏನು ಆಕಾಂಕ್ಷಿಯಾಗಿರ್ತಕ್ಕಂಥದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿಯಾಗಿ ಇದೀಗ ತಮ್ಮ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಡಾಕ್ಟರ್ ಸುಧಾಕರ್ ಆಕಾಂಕ್ಷಿ ಆಗೋದಕ್ಕೆ ಕಾರಣ ಇದೆ. ಅಲ್ಲಿರುವಂಥ ಬಚ್ಚೇಗೌಡರು, ಆಲ್ರೆಡಿ ಬಿಜೆಪಿಯಿಂದ ಗೆದ್ದಿರುವಂಥ ಬಚ್ಚೇಗೌಡರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ವಯಸ್ಸಿನ ಕಾರಣಕ್ಕಾಗಿ. ಮತ್ತು ಅವರ ಮಗ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನ MLA ಆಗಿಬಿಟ್ಟಿದ್ದಾರೆ ಹೊಸಕೋಟೆಯಿಂದ. ಸೊ ಹಾಗಿರುವಾಗ ಚಾನ್ಸೇ ಇಲ್ಲ. ಏನೋ ಬಚ್ಚೇಗೌಡರು ಸುಮ್ಮನೆ ಒಂದು ಮ್ಯಾನೇಜ್ ಮಾಡ್ತಾ ಇದ್ರು ಅಲ್ಲಿ ತನಕ. ಅದಕ್ಕಿಂತ ಮೊದಲು ವೀರಪ್ಪ ಮೊಯ್ಲಿಯಲ್ಲಿ MP ಆಗಿದ್ದರು. ಈಗ ಅಲ್ಲಿ ಖಾಲಿ ಆಗಿದೆ. ಡಾಕ್ಟರ್ ಸುಧಾಕರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗತ್ತಾ? ಕಾಂಗ್ರೆಸ್ಸಿಂದ ಬಹುಶಃ ರಕ್ಷಾರಾಮಯ್ಯ ಅವರೇನೋ ಕಣಕ್ಕಿಳಿತಾರೆ ಅನ್ನೋಂಥ ಮಾಹಿತಿಗಳು ಬರ್ತಾ ಇದೆ. ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ದರೆ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಯಾರು? ಡಾಕ್ಟರ್ ಸುಧಾಕರ್. ಹಾಗಾಗಿ ಬಿಜೆಪಿ ಗೆಲ್ಲೋದಕ್ಕೆ ಅವಕಾಶ ಇರೋ ಯಾವ ಚಾನ್ಸನ್ನು ಬಿಡ್ತಾ ಇಲ್ಲ. ಅದು ಜನಾರ್ದನ್ ರೆಡ್ಡಿ ಇರ್ಬೋದು, ಜಗದೀಶ್